ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆಡಿಯೋ ಮತ್ತು ವಿಡಿಯೋ ವಾರ್ಗೆ ಸದನ ಸಜ್ಜುಗೊಳ್ತಾ ಇದೆ. ಆಡಿಯೋಗೆ ಪ್ರತ್ಯಸ್ತ್ರವಾಗಿ ಬಿಜೆಪಿಯಿಂದ ವಿಡಿಯೋ ರಿಲೀಸ್ ಅನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಮನೆಗೆ ಆಗಮಿಸಿದ್ದಾರೆ ಶಾಸಕ ವಿಜುಗೌಡ ಪಾಟೀಲ್. ಯಾರು ಆಮಿಷಕ್ಕೆ ಬಲಿಯಾಗಿದ್ರು ಅನ್ನುವಂಥವ್ರು. ಸೊ ವಿಜುಗೌಡ ಪಾಟೀಲ್ರಿಗೇನೆ ಕುಮಾರಸ್ವಾಮಿ ಆಮಿಷ ಒಡ್ಡಿದ್ರು ಅನ್ನುವಂಥ ಆರೋಪ ಮೊನ್ನೆ ಯಡಿಯೂರಪ್ಪನವರು ಮಾಡಿದ್ದು. ಸೊ ಇದೀಗ ಅದರ ವಿಡಿಯೋನೇ ಇದೀಗ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದಾರೆ ಸದನದಲ್ಲಿ. ವಿಜುಗೌಡ ಬಳಿ ಎಚ್ ಡಿ ಕುಮಾರಸ್ವಾಮಿ ಹಣ ಕೇಳಿದಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ MLC ಮಾಡೋದಕ್ಕೆ 25 ಕೋಟಿ ರೂಪಾಯಿ ಕುಮಾರಸ್ವಾಮಿ ಕೇಳಿದ್ರು ಅನ್ನೋ ಆರೋಪವನ್ನು ಯಡಿಯೂರಪ್ಪ ಮಾಡಿದ್ದಾರೆ. ಈ ಕುರಿತು ವಿಡಿಯೋ ರಿಲೀಸ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಆಡಿಯೋ ವಾರ್, ಮತ್ತೊಂದು ಕಡೆ ವಿಡಿಯೋ ವಾರ್. ಪ್ರತ್ಯಸ್ತ್ರವಾಗಿ ಬಿಜೆಪಿ ವಿಡಿಯೋ ವಾರ್ ನಡೆಸ್ತಾ ಇದೆ. MLC ಮಾಡೋದಕ್ಕೆ 25 ಕೋಟಿ ರೂಪಾಯಿ ಕೇಳಿದ್ರು ಕುಮಾರಸ್ವಾಮಿ. ಸೊ ಇದ್ರ ಬಗ್ಗೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾದ್ರೆ ಇವತ್ತು ಸದನದಲ್ಲೇ ಸ್ಪೀಕರ್ ಎದುರಿಗೇನೆ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಡಿಯೋ ನನ್ನದ್ದಲ್ಲ ಅಂತ ಮೊದಲು ಹೇಳಿದ್ರು, ಆದರೆ ನನ್ನದ್ದೇ, ನಾನೇ ಮಾತನಾಡಿದ್ದೀನಿ, ಶರಣಗೌಡ ಬಂದಿದ್ದು ನಿಜ ಅಂತ ಒಪ್ಪಿಕೊಂಡ್ರು. ಈ ತಪ್ಪಿನ ಒಪ್ಪಿಗೆಯ ನಂತರ ಸ್ಪೀಕರನ್ನು ಕೂಡ ಎಳೆದು ತಂದಿದ್ದಾರೆ ಆ ಆಡಿಯೋದಲ್ಲಿ ಅನ್ನುವಂಥ ವಿಚಾರ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಸೊ ಹಾಗಾಗಿ ಸ್ಪೀಕರ್ ಯಾವ ರೀತಿಯ ನಡೆಯನ್ನು ಅನುಸರಿಸ್ತಾರೆ ಇವತ್ತು ಸದನದಲ್ಲಿ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಇನ್ನು ವಿಜುಗೌಡ ಪಾಟೀಲ್ರಿಗೆ CM ಆಗಿರುವಂಥ ಕುಮಾರಸ್ವಾಮಿ ಈ ಹಿಂದೆ ಆಮಿಷ ಒಡ್ಡಿದ್ರು 25 ಕೋಟಿ ರೂಪಾಯಿ, ಜೊತೆಗೆ MLC ಮಾಡೋದಕ್ಕೆ ಆ ಒಂದು 25 ಕೋಟಿ ರೂಪಾಯಿನ ಕೇಳಿದ್ರು ಅನ್ನುವಂಥ ಮಾತೇನಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆಡಿಯೋ ಮತ್ತು ವಿಡಿಯೋ ರಿಲೀಸ್ಗಳ ಪರ್ವ ಈಗ ಹೆಚ್ಚಾಗ್ತಾ ಇದೆ. ಸದನದಲ್ಲಿ ಬಜೆಟ್ನ ಮೇಲಿನ ಚರ್ಚೆ ಆರಂಭ ಆಗಬೇಕಾಗಿತ್ತು, ಅಧಿವೇಶನ. ಆದರೆ ಕಲಾಪ ಎಲ್ಲಿ ಬಲಿಯಾಗುತ್ತೋ ಇದರ ಗಲಾಟೆಯ ನಡುವೆ ಅನ್ನುವಂಥ ಆತಂಕ ಕೂಡ ಎದುರಾಗ್ತಾ ಇದೆ. ಸೊ ಇನ್ನೇನು ಒಂದು ಗಂಟೆಯಲ್ಲಿ 11 ಗಂಟೆಗೆ ಕಲಾಪ ಆರಂಭ ಆಗುತ್ತೆ. ಆಗ ಈ ಆಡಿಯೋ ವರ್ಸಸ್ ವಿಡಿಯೋ ಕದನ ಸದನದಲ್ಲಿ ಏರ್ಪಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಸಹೋದ್ಯೋಗಿ ಪವನ್ ಕೊಡ್ತಾರೆ. ಪವನ್, ಆಡಿಯೋ ವರ್ಸಸ್ ವಿಡಿಯೋ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಇನ್ನು 1 ಗಂಟೆ ಮಾತ್ರ ಬಾಕಿ ಇದೆ. ಸದನದಲ್ಲಿ ಕದನ ಉಂಟಾಗುತ್ತಾ ಹೇಗೆ? ವಿಜುಗೌಡ ಪಾಟೀಲ್ರು ಕೂಡ ಇದೀಗ BSY ಮನೆಗೆ ಬಂದಿದ್ದಾರೆ. ಅಂದರೆ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ ಬಿಜೆಪಿ ಪಾಳೆಯದಲ್ಲಿ ಅಂತ. ಖಂಡಿತ ಗುರುಪ್ರಸಾದ್, ಇದೀಗ ತಾನೇ ಡಾಲರ್ಸ್ ಕಾಲನಿಯಲ್ಲಿರುವಂತ ಯಡಿಯೂರಪ್ಪನವ್ರ ಮನೆಗೆ ವಿಜಯಗೌಡ ಅವರು ಬಂದು ಕೂಡ ಭೇಟಿ ನೀಡಿ ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಕೂಡ ಕೆಲವೊಂದಿಷ್ಟು ಚರ್ಚೆಗಳಾಗ್ತಿದೆ. ಅಂದ್ರೆ ಈ ವಿಡಿಯೋವನ್ನ ಇಟ್ಕೊಂಡು ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕಿಸಬಹುದು ಕುಮಾರಸ್ವಾಮಿ ಅವ್ರನ್ನ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ CM ಕುಮಾರಸ್ವಾಮಿ ಸಿಡಿದಂತ ಆಡಿಯೋ ಬಾಂಬ್ ಏನಿದೆ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಿದೆ. ಹೀಗಾಗಿ ಕಲಾಪದಲ್ಲಿ ಇವತ್ತು ಆ ಒಂದು ವಿಡಿಯೋವನ್ನ ಇಟ್ಕೊಂಡು CM ಕುಮಾರಸ್ವಾಮಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ತಂತ್ರವನ್ನ ಬಿಜೆಪಿ ರೂಪಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ತಮ್ಮ ಆಪ್ತ ಶಾಸಕರ ಜೊತೆ ಡಾಲರ್ಸ್ ಕಾಲನಿಯ ತಮ್ಮ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಸದನದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬಹುದು. ಸ್ಪೀಕರ್ ಅಂಗಳು ಕೂಡ ಈ ಒಂದು ವಿಚಾರಗಳು ಹೋಗಬಹುದಾಗಿದೆ. ಸ್ಪೀಕರ್ ಯಾವ ರೀತಿ ಕ್ರಮಗಳನ್ನು ತಗೊಳ್ತಾರೆ ಅನ್ನೋದು ಕೂಡ ಕುತೂಹಲ ಇವತ್ತು ಸ್ವತಂತ್ರವಾಗಿ ನಡೆಯೋದು ಡೌಟ್ ಇದೆ ಗುರುಪ್ರಸಾದ್. ಓಕೆ ಪವನ್, ನೀನು ಈ ಆಡಿಯೋ ಮತ್ತು ವಿಡಿಯೋ ಏನಿದೆ ಅದು ಸ್ಪೀಕರ್ ಅಂಗಳಕ್ಕೂ ಕೂಡ ಹೋಗುವಂಥದ್ದು. ಯಾಕೆಂದರೆ ಸದನದಲ್ಲೇ ಅದನ್ನು ರಿಲೀಸ್ ಮಾಡ್ತಾರೆ ಯಡಿಯೂರಪ್ಪ ಅಂದಮೇಲೆ. ಸೊ ಸ್ಪೀಕರ್ಗೆ ಅಲ್ಲೇ ಅವರು ದೂರು ಕೊಡುವಂಥ ಸಾಧ್ಯತೆ ಇದೆಯಾ? ಯಾಕೆಂದರೆ ಮೈತ್ರಿ ಸರ್ಕಾರ ಕೂಡ ಯಡಿಯೂರಪ್ಪನವರ ವಿರುದ್ಧ ಸ್ಪೀಕರ್ಗೆ ದೂರು ಕೊಡೋದಕ್ಕೆ ಈಗ ಮುಂದಾಗ್ತಾ ಇದೆ. ಸೊ ಏನು ನಡೀಬಹುದು? ಸ್ಪೀಕರ್ ಅವರ ನಿರ್ಣಯ ಏನಾಗುತ್ತೆ ಅಂತ ಕಾನೂನಾತ್ಮಕವಾಗಿ ನೋಡುವಂಥದ್ದಾದರೆ ಅವರು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರಿಗೆ ದೂರು ನೀಡುವ ವಿಚಾರ ಮತ್ತೆ ಕಲಾಪದಲ್ಲಿ ಯಾವ ರೀತಿ ನಿಲುವು ಇರಬೇಕು ಅನ್ನೋ ಪವನ್ ಅವರ ಸಂಪರ್ಕ ಸಾಧ್ಯ ಆಗಿಲ್ಲ. CM ಆಡಿಯೋ ವಿರುದ್ಧ ಬಿಜೆಪಿ ವಿಡಿಯೋ ವಾರನ್ನು ಶುರು ಮಾಡಿಕೊಳ್ತಾ ಇದೆ. ಇವತ್ತು ಸದನದಲ್ಲಿ ಇದೇ ಕಲಾಪ ಪೂರ್ತಿಯಾಗಿ ಇರುತ್ತಾ. ಆಡಳಿತ ಪಕ್ಷಗಳ ಮತ್ತು ವಿಪಕ್ಷಗಳ ಫೈಟ್ ಜೊತೆಗೆ BSY ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ಒಂದು ವೇಳೆ ಆಡಿಯೋದಲ್ಲಿ ಇರೋದು ನನ್ನ ಧ್ವನಿ ಏನಾದರೂ ಆಗಿದ್ರೆ ಅಂತ. ಆದರೆ 2 ದಿನ ಆದಮೇಲೆ ಅವರೇ ಒಪ್ಕೊಂಡಿದ್ದಾರೆ ನನ್ನದ್ದೇ ಧ್ವನಿ. ಸೊ ನಾನು ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು, ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರಾ, ಅದಕ್ಕೆ ಆಗ್ರಹಿಸಿದೀಗ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸುವಂಥ ಸಾಧ್ಯತೆ ಇದೆ. ಮತ್ತೆ ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪವನ್, ಇನ್ನು ಆಡಿಯೋ ನನ್ನದ್ದೇ ಆಗಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದರು. ಶಾಸಕ ಅಲ್ಲ, ಪಕ್ಷದ ಸ್ಥಾನಕ್ಕಲ್ಲ, ಇಡೀ ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೆ, ಜೊತೆಗೆ ನಾನು ಎಲ್ಲದಕ್ಕೂ ಕೂಡ ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೀನಿ ಅಂತ. ಬಟ್ ಆ ಸವಾಲಿಗೆ ಇವತ್ತು ದೋಸ್ತಿ ಸರ್ಕಾರ ಕೂಡ ಯಡಿಯೂರಪ್ಪನವರನ್ನ ಹಣಿಯುವಂಥ ಸಾಧ್ಯತೆ ಇದೆ ಸದನದಲ್ಲಿ. ಎಸ್ ಗುರುಪ್ರಸಾದ್, ಯಾಕಂದ್ರೆ ರಾಜಕೀಯ ನಿವೃತ್ತಿ ಘೋಷಣೆ ಸಾಬೀತಾಗಿದೆ ಅಂತ ಹೇಳಿ
ಯಡಿಯೂರಪ್ಪನವರು ನಿನ್ನೆ ಬಹಿರಂಗವಾಗಿ ಮತ್ತೆ ಆ ಧ್ವನಿ ನಂದೇ ಮತ್ತೆ ಅದನ್ನು ಮಾತನಾಡಿದ್ ನಿಜ ಶರಣಗೌಡನ್ ಜೊತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಪ್ಪಿಕೊಂಡಿರೋದ್ರಿಂದ ಹೀಗಾಗಿ ಸಾಕಷ್ಟು ವಿಚಾರಗಳು ಇವತ್ತು ಈ ಒಂದು ಯಡಿಯೂರಪ್ಪನವರ ನಿಲುವಿನ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಒಂದು ವೇಳೆ ಬಿಜೆಪಿ ಅವರು ಏನಾದ್ರು ಆಡಿಯೋ ವಿಚಾರ ಮತ್ತೆ ಈ ಕುಮಾರಸ್ವಾಮಿ ಅವರ ಒಂದು ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯನ್ನ ಶುರು ಮಾಡಿದ್ರೆ ಆಡಳಿತ ಪಕ್ಷದ ಸದಸ್ಯರು ಕೂಡ ಯಡಿಯೂರಪ್ಪನವರ ವಿರುದ್ಧ ಮುಗಿ ಬೀಳುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈ ಒಂದು 25 ಕೋಟಿ ರೂಪಾಯಿ ವಿಡಿಯೋವನ್ನ ಹೊಂದಿಟ್ಕೊಂಡು ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ಶಾಸಕರು ಇವತ್ತು ಸದನದಲ್ಲಿ ಗಲಾಟೆ ಮಾಡೋರಿದ್ದಾರೆ. ಈ ಸಂದರ್ಭದಲ್ಲಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ನೀವು ಹಾಗಾದ್ರೆ ಕೊಟ್ಟ ಮಾತನಾಗಿ ಅಂತ ಆಡಳಿತ ಪಕ್ಷದ ನಾಯಕರು ಆಡಳಿತ ಪಕ್ಷದ ಸದಸ್ಯರು ಯಡಿಯೂರಪ್ಪನವರಿಗೆ ಆಗ್ರಹಿಸುವಂತ ಸಾಧ್ಯತೆಗಳಿದೆ. ಹೀಗಾಗಿ ಕಲಾಪದಲ್ಲಿ ಆ ವಿಪಕ್ಷ ಮತ್ತೆ ಆಡಳಿತ ಪಕ್ಷದ ನಡುವೆ ದೊಡ್ಡ ವಾಕ್ಸಮರವೇ ನಡೆಯುತ್ತೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪವನ್ ಮಾಹಿತಿಗೆ.